ರಾಜ್ಯದ ವಿವಿಧ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ತಂದಿರೋದಕ್ಕೆ ಇದೀಗ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರು ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಸರ್ಕಾರ ಅಂತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ. ತಮ್ಗೇನು ಅನಿಸುತ್ತೆ ಸರ್? ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು, ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ, ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂಥ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂಥದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರ್ದು ಅಂತ ಹೇಳುವಂಥದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂಥ ಕೊಲೆಗಳು ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನು ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂಥ ಈ ಸಂದೇಶ ಕೊಡ್ತಾ ಇರುವಂಥದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧರ್ಮಾಧಾರಿತ ಮೀಸಲಾತಿ ಅವಕಾಶ ಇಲ್ಲ. ಆರಂಭದಿಂದಲೂ ಕೂಡ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಈ ರೀತಿಯ ಒಂದು ವಿವಾದಗಳನ್ನು ಗೊತ್ತಿದ್ದು ಕೂಡ ಮೈಮೇಲೆ ಹೇಳ್ಕೊಳ್ಳೋಂಥ ಪ್ರಯತ್ನ. ಮೊನ್ನೆ ಕೂಡ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ತರೋದಕ್ಕೆ ಅಂತ ಒಂದು ಪ್ರಯತ್ನಗಳನ್ನು ಆಗಿ ಅದರಲ್ಲೂ ಕೂಡ ಮುಖಭಂಗ ಅನುಭವಿಸಿದ್ರು. ಈಗ ವಸತಿ ಯೋಜನೆಗಳಲ್ಲಿ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಈ ರೀತಿ ವಿವಾದಗಳ ಮೈಮೇಲೆ ಎಳ್ಕೊಳ್ಳೋಂಥದ್ದು ಬೇಕಿತ್ತಂತ ಈ ಕಾಂಗ್ರೆಸ್ಗೆ. ನೋಡಿ, ಕಾಂಗ್ರೆಸ್ನವರಿಗೆ ಕೊಡಬೇಕು ಅಂತಲ್ಲ, ನಾವು ನಿಮಗೆ ಕೊಡುವುದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡುವಂಥ ಪ್ರಯತ್ನ ಇದು. ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಇದು ಸರಿಯಲ್ಲ ಅಂತ ಹೇಳಿ ಗೊತ್ತಿದ್ದು ಕೂಡ ಇದನ್ನು ಮಾಡೋದು ಯಾಕೆ ಅಂತ ಹೇಳಿದ್ರು. ನೋಡಿರಿ, ನಾವು ಕೊಡ್ತಾಯಿದ್ದೀವಿ ನಿಮಗೆ, ಆ BJPಯವರು ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಈ ಗಾಳ ಹಾಕ್ತಾರಲ್ಲ, ಆ ಮೀನಿಗೆ ಗಾಳ ಹಾಕುವಾಗ ಅದರ ತುದಿಯಲ್ಲಿ ಒಂದು ಸಣ್ಣ ವಸ್ತುವನ್ನು ಸಿಕ್ಕಿಸಿ ಅದಕ್ಕೆ ಹಾಕ್ತಾರಲ್ಲ, ಬಲೆಗೆ ಸಿಕ್ಕಾಕೊಳ್ಳೋದು ಅವರೇ. ಇದರಿಂದಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ ಬರೀ ಆಶೆಗಳಲ್ಲೇ ಜೀವನ ಸಾಗಿಸುವಂಥ ವ್ಯವಸ್ಥೆ ಬಂದುಬಿಟ್ಟಿದೆ. ಇವತ್ತು ಹೇಳ್ತಾರೆ ಅವರಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಅಂತ. ಸ್ವಾಮಿ, ಎಷ್ಟು ವರ್ಷದಿಂದ ಇವರು ದೇಶದಲ್ಲಿ ಆಡಳಿತ ಮಾಡ್ತಾಯಿದ್ದಾರೆ. ಇವತ್ತು ಕೂಡ ಅಲ್ಪಸಂಖ್ಯಾತರು ಬಡವರು ಬಹುಸಂಖ್ಯಾತರಲ್ಲಿ ಬಡವರಿಲ್ವಾ? ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಒಂದು ನೀರಿನಲ್ಲಿ ಬಿದ್ದಂಥ ಕೋಣಗಳಿದ್ದಾವೆಲ್ಲ, ಎಮ್ಮೆ ಕೋಣಗಳು, ಆ ಜಾತಿಯವು ಈ ಕಾಂಗ್ರೆಸ್ನವು. ಅವರಿಗೆ ಏನು ಇದರ ಬಗ್ಗೆ ಮಾನ ಮರ್ಯಾದೆ ಅಥವಾ ಏನಾರು ತಿಳುವಳಿಕೆ ಯಾವುದೂ ಇಲ್ಲ. ಒಟ್ಟು ಯಾವುದೋ ಒಂದು ವಿಚಾರದಲ್ಲಿ ಮೊದಲೇ ಆ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಒಂದಷ್ಟು ಈ ರೀತಿ ಸರ್ಕಾರದ ಸವಲತ್ತು ಮತ್ತೊಂದನ್ನು ಭಾರಿ ದೊಡ್ಡ ರೀತಿಯಲ್ಲಿ ತಮ್ಮ ವಶಕ್ಕೆ ತಗೊಳ್ಳುವಂಥದ್ದು, ಅದು ಸರಿಯಾಗಿ ದಾರಿಯಲ್ಲೋ ಮತ್ತೊಂದು ದಾರಿಯಲ್ಲೋ. ಈ ಕಾಂಗ್ರೆಸ್ನವರಂತೂ ನೀವು ಅದನ್ನೇ ಮಾಡಿ, ನೀವೇನು ಮಾಡಬೇಡಿ, ನಿಮಗೆಲ್ಲ ನಾವೇ ಕೊಡ್ತೇವೆ ಅಂತ ಹೇಳುವಂಥ ದಾಟಿಯಲ್ಲಿ ಮಾಡ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ಸಿನ ಆ ಒಂದು ಕೆಟ್ಟ ರಾಜಕಾರಣಕ್ಕೆ ಒಂದು ಕನ್ನಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಕೂಡ 3 ವರ್ಷಗಳ ಕಾಲ ಸರ್ಕಾರದ ಅವಧಿ ಇದೆ. ಅಂದರೆ ಪ್ರತಿ ಬಾರಿನೂ ಕೂಡ ಈಗ ವಸತಿ ಇಲಾಖೆ ಆಯಿತು, ಮೊನ್ನೆ ಕಾಮಗಾರಿಗಳಲ್ಲಾಯಿತು, ಅಂದರೆ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡೇ ಹೋಗ್ತಾರೆ. ಇಂತಹ ಒಂದು ಸರ್ಕಾರದ ವಿರುದ್ಧ, ಇಂತಹ ಧೋರಣೆಗಳ ವಿರುದ್ಧ ರಾಜ್ಯ BJP ಯಾವ ರೀತಿಯಾಗಿ ಹೋರಾಟ ಮಾಡೋದು ಸೂಕ್ತ ಅಂತೀರಿ? ನೋಡಿ, ನನಗೆ ಅನ್ನಿಸ್ತದೆ, ನಿಜ, ನಾನು ಒಂದು ಮಾತು ನೀವು ಹೇಳಿದನ್ನು ಒಪ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಭಾರಿ ದೊಡ್ಡ ಇಶ್ಯೂಗಳು ಕರ್ನಾಟಕ ರಾಜ್ಯದಲ್ಲಿ ಬಂತು. ಅದು ವಕ್ಫಿಂದ ಹಿಡಿದು, ಅದು ನಮ್ಮ ST ಇದರಿಂದ ಹಿಡಿದು, ನಮ್ಮ ಸಿದ್ದರಾಮಯ್ಯನವರ ಒಂದು BDA ಹಗರಣದ, ಮೈಸೂರು BDA ಮೂಡ ಹಗರಣದಿಂದ ಹಿಡಿದು, ಇವತ್ತು ಭ್ರಷ್ಟಾಚಾರದಿಂದ ಹಿಡಿದು, ಕಾನೂನು ಅವ್ಯವಸ್ಥೆಯಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ. ಆದರೆ ಒಂದು ರೀತಿಯಲ್ಲಿ ಇದನ್ನು ಪ್ರತಿಭಟನೆ ಮತ್ತೊಂದು ಮಾಡಿ ಜನರಿಗೆ ತಿಳಿಸುವಂಥ ಪ್ರಯತ್ನ BJP ಮಾಡಿದೆ, ಆದರೆ ಯಶಸ್ವಿಯಾಗಿಲ್ಲ. ನನಗೆ ಅನ್ನಿಸ್ತದೆ, ಇವತ್ತು ಸಂವಿಧಾನಾತ್ಮಕವಾಗಿ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದಲ್ಲಿ ನಾವು ಇದನ್ನು ಕೋರ್ಟ್ನಲ್ಲಿ ಫೈಟ್ ಔಟ್ ಮಾಡೋದರಿಂದ
ಖಂಡಿತವಾಗಿ ನ್ಯಾಯ ಸಿಗ್ತದೆ. 85% ಜನರಿಗೆ ನ್ಯಾಯ ಒದಗಿಸಲಿಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಒಂದೇ ಒಂದು ದಾರಿ ಇರುವಂಥದ್ದು, ನಾವು ಕೋರ್ಟಿಗೆ ನಾವು ಜನರಿಗೆ ತಿಳಿಸುವಂಥ, ತಿಳುವಳಿಕೆ ಕೊಡುವಂಥದ್ದನ್ನು ಮಾಧ್ಯಮಗಳ ಮುಖಾಂತರ ಅಥವಾ ಪ್ರತಿಭಟನೆಗಳ ಮುಖಾಂತರ ಮಾಡ್ಬೋದು. ಆದರೆ ಫಲಿತಾಂಶ ಬರದೆ ಹೋರಾಟ ಮಾಡೋದರಲ್ಲಿ ಅರ್ಥ ಇಲ್ಲ. ಕಾನೂನು ಹೋರಾಟ ಸೂಕ್ತ ಅಂತೀರಿ? ನನಗೆ ಅನಿಸ್ತದೆ ಕಾನೂನು ಹೋರಾಟವೇ ಇದಕ್ಕೆ ಸೂಕ್ತ. ಬೇರೆ ಹೋರಾಟಗಳು ತಾತ್ವಿಕವಾಗಿ ರಾಜಕೀಯ ಪಕ್ಷವಾಗಿ ನಾವು ಸುಮ್ಮನೆ ಕೂತಿಲ್ಲ, ಇದ್ದೇವೆ ಅಂತ ಜನರಿಗೆ ತಿಳಿಸುವಂಥದ್ದು ಆಗುತ್ತೆ ಹೊರತು ಆ ಲಾಜಿಕಲ್ ಎಂಡ್, ಒಂದು ತಾತ್ವಿಕ ಕೊನೆಗೆ ಕಾಣಿಸುವಂಥ ಕೆಲಸ ಮಾಡಬೇಕಾದ್ರೆ ಕಾನೂನು ಹೋರಾಟವೇ ಆಗಬೇಕು. ನಾನು ನನ್ನ ಪಕ್ಷದ ವರಿಷ್ಠರಿಗೆ, ಅಧ್ಯಕ್ಷರಿಗೆ, ನನ್ನ ಪಕ್ಷದ ವಿಪಕ್ಷ ನಾಯಕರುಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ಇದನ್ನು ಸಾರ್ವಜನಿಕರಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳುವಂಥ ತಿಳುವಳಿಕೆಯನ್ನು ಕೊಡುವಂಥದ್ದನ್ನು ಕೊಡಿ. ಆದರೆ ಇದನ್ನು ಲಾಜಿಕಲ್ ಎಂಡ್ಗೆ ತಗೊಂಡೋಗೋ ಕೆಲಸ ಮಾಡಬೇಕು. ಹೇಳಿಕೆಗಳಿಂದ ಅಥವಾ ಬರೀ ಮೀಡಿಯಾದಲ್ಲಿ ಒಂದಷ್ಟು ರಂಪಾಟದಿಂದ ಯಾವುದೇ ಪರಿಹಾರಗಳು ಆಗೋದಿಲ್ಲ. ಆದ ಕಾರಣ 85% ಜನರಿಗೆ ನಾವು ನ್ಯಾಯ ಕೊಡಬೇಕಂತಾದರೆ ನಾವು ಕಾನೂನಿನ ಮೊರೆ ಹೋಗುವಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿ ಅಂತ ಡಿ ವಿ ಸದಾನಗೌಡರ ಮಾತು. ಏನು ಮುಸ್ಲಿಮರಿಗೆ ಪದೇ ಪದೇ ಅಂದರೆ ಅಲ್ಪಸಂಖ್ಯಾತರಿಗೆ ಈ ರೀತಿಯ ಮೀಸಲಾತಿಗಳನ್ನು ಹೋಗ್ತಾರೆ, ಇದನ್ನು ತಾರ್ಕಿಕವಾಗಿ ಅಂತ್ಯಕ್ಕೆ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಏನು ವಸತಿ ಇಲಾಖೆಗಳಲ್ಲಿ ವಸತಿ ಯೋಜನೆಗಳಲ್ಲಿ ಏನು ಮುಂದಾಗಿದೆ ಮೀಸಲಾತಿಯನ್ನು ಕೊಡೋದಕ್ಕೆ, ಈ ವಿಚಾರವಾಗಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಅದಕ್ಕೆ ಕಾನೂನು ಹೋರಾಟವಷ್ಟೇ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಬಿ ಜೆ ಪಿ ನಾಯಕರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಅಥವಾ ಇದನ್ನು ಕೂಡ ಹಳ್ಳ ಇಡಿಸುವಂಥ ಪ್ರಯತ್ನವನ್ನು ಮಾಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ವಿವಿಧ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ತಂದಿರೋದಕ್ಕೆ ಇದೀಗ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರು ಇದ್ದಾರೆ, ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಈ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಸರ್ಕಾರ ಅಂತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ, ತಮಗೇನು ಅನಿಸುತ್ತೆ ಸರ್? ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು, ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ, ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂಥ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂಥದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರ್ದು ಅಂತ ಹೇಳುವಂಥದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂಥ ಕೊಲೆಗಳು, ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನು ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂಥ ಈ ಸಂದೇಶ ಕೊಡ್ತಾ ಇರುವಂಥದ್ದಲ್ಲ, ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧರ್ಮಾಧಾರಿತ ಮೀಸಲಾತಿ ಅವಕಾಶ ಇಲ್ಲ. ಆರಂಭದಿಂದಲೂ ಕೂಡ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಈ ರೀತಿಯ ಒಂದು ವಿವಾದಗಳನ್ನು ಗೊತ್ತಿದ್ದು ಕೂಡ ಮೈಮೇಲೆ ಹೇಳ್ಕೊಳ್ಳೋಂಥ ಪ್ರಯತ್ನ. ಮೊನ್ನೆ ಕೂಡ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ತರೋದಕ್ಕೆ ಅಂತ ಒಂದು ಪ್ರಯತ್ನಗಳನ್ನು ಆಗಿ ಅದರಲ್ಲೂ ಕೂಡ ಮುಖಭಂಗ ಅನುಭವಿಸಿದ್ರು. ಈಗ ವಸತಿ ಯೋಜನೆಗಳಲ್ಲಿ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಈ ರೀತಿ ವಿವಾದಗಳ ಮೈಮೇಲೆ ಹೇಳ್ಕೊಳ್ಳೋಂಥದ್ದು ಬೇಕಿತ್ತಂತ ಈ ಕಾಂಗ್ರೆಸ್ಗೆ. ನೋಡಿ, ಕಾಂಗ್ರೆಸ್ನವರಿಗೆ ಕೊಡಬೇಕು ಅಂತಲ್ಲ, ನಾವು ನಿಮಗೆ ಕೊಡುವುದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡುವಂಥ ಪ್ರಯತ್ನ ಇದು. ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಇದು ಸರಿಯಲ್ಲ ಅಂತ ಹೇಳಿ ಗೊತ್ತಿದ್ದು ಕೂಡ ಇದನ್ನು ಮಾಡೋದು ಯಾಕೆ ಅಂತ ಹೇಳಿದ್ರು. ನೋಡಿರಿ, ನಾವು ಕೊಡ್ತಾ ಇದ್ದೀವಿ ನಿಮಗೆ, ಆ ಬಿ ಜೆ ಪಿಯವರು ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಈ ಗಾಳ ಹಾಕ್ತಾರಲ್ಲ, ಆ ಮೀನಿಗೆ ಗಾಳ ಹಾಕುವಾಗ ಅದರ ತುದಿಯಲ್ಲಿ ಒಂದು ಸಣ್ಣ ವಸ್ತುವನ್ನು ಸಿಕ್ಕಿಸಿ ಅದಕ್ಕೆ ಹಾಕ್ತಾರಲ್ಲ, ಬಲೆಗೆ ಸಿಕ್ಕಾಕೊಳ್ಳೋದು ಅವರೇ. ಇದರಿಂದಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ ಬರೀ ಆಶೆಗಳಲ್ಲೇ ಜೀವನ ಸಾಗಿಸುವಂಥ ವ್ಯವಸ್ಥೆ ಬಂದುಬಿಟ್ಟಿದೆ. ಇವತ್ತು ಹೇಳ್ತಾರೆ ಅವರಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಅಂತ. ಸ್ವಾಮಿ, ಎಷ್ಟು ವರ್ಷದಿಂದ ಇವರು ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಪಸಂಖ್ಯಾತರು ಬಡವರು ಬಹುಸಂಖ್ಯಾತರಲ್ಲಿ ಬಡವರು ಇಲ್ವಾ? ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಒಂದು ನೀರಿನಲ್ಲಿ ಬಿದ್ದಂಥ ಕೋಣಗಳಿದ್ದಾವೆಲ್ಲ, ಎಮ್ಮೆ ಕೋಣಗಳು, ಆ ಜಾತಿಯವು ಈ ಕಾಂಗ್ರೆಸ್ನವರು. ಅವರಿಗೆ ಏನು ಇದರ ಬಗ್ಗೆ ಮಾನ ಮರ್ಯಾದೆ
ಅಥವಾ ಏನಾರು ತಿಳುವಳಿಕೆ ಯಾವುದೂ ಇಲ್ಲ. ಒಟ್ಟು ಯಾವುದೋ ಒಂದು ವಿಚಾರದಲ್ಲಿ ಮೊದಲೇ ಆ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಒಂದಷ್ಟು ಈ ರೀತಿ ಸರ್ಕಾರದ ಸವಲತ್ತು ಮತ್ತೊಂದನ್ನು ಭಾರಿ ದೊಡ್ಡ ರೀತಿಯಲ್ಲಿ ತಮ್ಮ ವಶಕ್ಕೆ ತಗೊಳ್ಳುವಂಥದ್ದು, ಅದು ಸರಿಯಾಗಿ ದಾರಿಯಲ್ಲೋ ಮತ್ತೊಂದು ದಾರಿಯಲ್ಲೋ. ಈ ಕಾಂಗ್ರೆಸ್ನವರಂತೂ ನೀವು ಅದನ್ನೇ ಮಾಡಿ, ನೀವೇನು ಮಾಡಬೇಡಿ, ನಿಮಗೆಲ್ಲ ನಾವೇ ಕೊಡ್ತೇವೆ ಅಂತ ಹೇಳುವಂಥ ದಾಟಿಯಲ್ಲಿ ಮಾಡ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ಸಿನ ಆ ಒಂದು ಕೆಟ್ಟ ರಾಜಕಾರಣಕ್ಕೆ ಒಂದು ಕನ್ನಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಕೂಡ 3 ವರ್ಷಗಳ ಕಾಲ ಸರ್ಕಾರದ ಅವಧಿ ಇದೆ. ಅಂದರೆ ಪ್ರತಿ ಬಾರಿನೂ ಕೂಡ ಈಗ ವಸತಿ ಇಲಾಖೆ ಆಯಿತು, ಮೊನ್ನೆ ಕಾಮಗಾರಿಗಳಲ್ಲಾಯಿತು, ಅಂದರೆ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡೇ ಹೋಗ್ತಾರೆ. ಇಂತಹ ಒಂದು ಸರ್ಕಾರದ ವಿರುದ್ಧ, ಇಂತಹ ಧೋರಣೆಗಳ ವಿರುದ್ಧ ರಾಜ್ಯ BJP ಯಾವ ರೀತಿಯಾಗಿ ಹೋರಾಟ ಮಾಡೋದು ಸೂಕ್ತ ಅಂತೀರಿ? ನೋಡಿ, ನನಗೆ ಅನ್ನಿಸ್ತದೆ, ನಿಜ, ನಾನು ಒಂದು ಮಾತು ನೀವು ಹೇಳಿದನ್ನು ಒಪ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಭಾರಿ ದೊಡ್ಡ ಇಶ್ಯೂಗಳು ಕರ್ನಾಟಕ ರಾಜ್ಯದಲ್ಲಿ ಬಂತು. ಅದು ವಕ್ಫಿಂದ ಹಿಡಿದು, ಅದು ನಿಮ್ಮ ನಮ್ಮ ST ಇದರಿಂದ ಹಿಡಿದು, ನಮ್ಮ ಸಿದ್ದರಾಮಯ್ಯನವರ ಒಂದು BDA ಹಗರಣದ, ಮೈಸೂರು BDA ಮೂಡ ಹಗರಣದಿಂದ ಹಿಡಿದು, ಇವತ್ತು ಭ್ರಷ್ಟಾಚಾರದಿಂದ ಹಿಡಿದು, ಕಾನೂನು ಅವ್ಯವಸ್ಥೆಯಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ. ಆದರೆ ಒಂದು ರೀತಿಯಲ್ಲಿ ಇದನ್ನು ಪ್ರತಿಭಟನೆ ಮತ್ತೊಂದು ಮಾಡಿ ಜನರಿಗೆ ತಿಳಿಸುವಂಥ ಪ್ರಯತ್ನ BJP ಮಾಡಿದೆ, ಆದರೆ ಯಶಸ್ವಿಯಾಗಿಲ್ಲ. ನನಗೆ ಅನ್ನಿಸ್ತದೆ, ಇವತ್ತು ಸಂವಿಧಾನಾತ್ಮಕವಾಗಿ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದಲ್ಲಿ ನಾವು ಇದನ್ನು ಕೋರ್ಟ್ನಲ್ಲಿ ಫೈಟ್ ಔಟ್ ಮಾಡೋದರಿಂದ ಖಂಡಿತವಾಗಿ ನ್ಯಾಯ ಸಿಗ್ತದೆ. 85% ಜನರಿಗೆ ನ್ಯಾಯ ಒದಗಿಸಲಿಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಒಂದೇ ಒಂದು ದಾರಿ ಇರುವಂಥದ್ದು, ನಾವು ಕೋರ್ಟಿಗೆ ನಾವು ಜನರಿಗೆ ತಿಳಿಸುವಂಥ, ತಿಳುವಳಿಕೆ ಕೊಡುವಂಥದ್ದನ್ನು ಮಾಧ್ಯಮಗಳ ಮುಖಾಂತರ ಅಥವಾ ಪ್ರತಿಭಟನೆಗಳ ಮುಖಾಂತರ ಮಾಡ್ಬೋದು. ಆದರೆ ಫಲಿತಾಂಶ ಬರದೆ ಹೋರಾಟ ಮಾಡೋದರಲ್ಲಿ ಅರ್ಥ ಇಲ್ಲ. ಕಾನೂನು ಹೋರಾಟ ಸೂಕ್ತ ಅಂತೀರಿ? ನನಗೆ ಅನಿಸ್ತದೆ ಕಾನೂನು ಹೋರಾಟವೇ ಇದಕ್ಕೆ ಸೂಕ್ತ. ಬೇರೆ ಹೋರಾಟಗಳು ತಾತ್ವಿಕವಾಗಿ ರಾಜಕೀಯ ಪಕ್ಷವಾಗಿ ನಾವು ಸುಮ್ಮನೆ ಕೂತಿಲ್ಲ, ಇದ್ದೇವೆ ಅಂತ ಜನರಿಗೆ ತಿಳಿಸುವಂಥದ್ದಾಗುತ್ತೆ ಹೊರತು ಆ ಲಾಜಿಕಲ್ ಎಂಡ್, ಒಂದು ತಾತ್ವಿಕ ಕೊನೆಗೆ ಕಾಣಿಸುವಂಥ ಕೆಲಸ ಮಾಡಬೇಕಾದ್ರೆ ಕಾನೂನು ಹೋರಾಟವೇ ಆಗಬೇಕು. ನಾನು ನನ್ನ ಪಕ್ಷದ ವರಿಷ್ಠರಿಗೆ, ಅಧ್ಯಕ್ಷರಿಗೆ, ನನ್ನ ಪಕ್ಷದ ವಿಪಕ್ಷ ನಾಯಕರುಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ಇದನ್ನು ಸಾರ್ವಜನಿಕರಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳುವಂಥ ತಿಳುವಳಿಕೆಯನ್ನು ಕೊಡುವಂಥದ್ದನ್ನು ಕೊಡಿ. ಆದರೆ ಇದನ್ನು ಲಾಜಿಕಲ್ ಎಂಡ್ಗೆ ತಗೊಂಡೋಗೋ ಕೆಲಸ ಮಾಡಬೇಕು. ಹೇಳಿಕೆಗಳಿಂದ ಅಥವಾ ಬರೀ ಮೀಡಿಯಾದಲ್ಲಿ ಒಂದಷ್ಟು ರಂಪಾಟದಿಂದ ಯಾವುದೇ ಪರಿಹಾರಗಳು ಆಗೋದಿಲ್ಲ. ಆದ ಕಾರಣ 85% ಜನರಿಗೆ ನಾವು ನ್ಯಾಯ ಕೊಡಬೇಕಂತಾದರೆ ನಾವು ಕಾನೂನಿನ ಮೊರೆ ಹೋಗುವಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿ ಅಂತ DV ಸದಾನಗೌಡರ ಮಾತು. ಏನು ಮುಸ್ಲಿಮರಿಗೆ ಪದೇ ಪದೇ ಅಂದರೆ ಅಲ್ಪಸಂಖ್ಯಾತರಿಗೆ ಈ ರೀತಿಯ ಮೀಸಲಾತಿಗಳನ್ನು ಹೋಗ್ತಾರೆ, ಇದನ್ನು ತಾರ್ಕಿಕವಾಗಿ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಏನು ವಸತಿ ಇಲಾಖೆಗಳಲ್ಲಿ ವಸತಿ ಯೋಜನೆಗಳಲ್ಲಿ ಏನು ಮುಂದಾಗಿದೆ ಮೀಸಲಾತಿಯನ್ನು ಕೊಡೋದಕ್ಕೆ, ಈ ವಿಚಾರವಾಗಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಅದಕ್ಕೆ ಕಾನೂನು ಹೋರಾಟವಷ್ಟೇ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ BJP ನಾಯಕರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಅಥವಾ ಇದನ್ನು ಕೂಡ ಹಳ್ಳ ಇಡಿಸುವಂಥ ಪ್ರಯತ್ನವನ್ನು ಮಾಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.